ಕರ್ಮ. ಅಪ್ಪ ತಂದೆ, ಫಸ್ಟು ನೀನಿನ್ ಬಾಯಿಗೆ ಬೀಗ ಹಾಕೊಂಡು ಬಾ. ಸೋಮಪುರದ ಶಾಮರಾಯರು. ಸೋಮಪುರದ ಶಾಮರಾಯರು. ಮೈಲಾಪುರದ ಊರ ಜನತೆ. ಮೈಲಾಪುರದವ್ರು ಯಾಕೆ ಸೂರ್ಯ? ಅವ್ರಿಗೂ ನಮಗೂ ಏನ್ ಸಂಬಂಧ? ಇದೇನು ಸುಬ್ಬ ಹೀಗೆ ಹೇಳ್ಬಿಟ್ಟೆ? ಅದು ಭೂಮಿ ಊರಲ್ವಾ? ಅವಳಿಗೆ ತವರು ಮನೆ ಅಂತ ನಾವಿದ್ದೀವಿ. ಆದರೆ ಅವಳು ಊರಿನವರು ಅವಳು ಮದುವೆಗೆ ಬಂದರೆ ಚೆನ್ನಾಗಿರತ್ತಲ್ವಾ? ಎಷ್ಟು ಆಳವಾಗಿ ಯೋಚನೆ ಮಾಡ್ತೀಯ ನೀನು. ಮೈಲಾಪುರದವ್ರನ್ನೂ ಕರೆಯೋಣ, ಭೂಮಿಗೂ ಖುಷಿಯಾಗತ್ತೆ. ಹಾಯ್ ಬಾಬಾ. ಹಾಯ್. ಹಾಯ್ ಸುರ್ಬಿ. ಹಾಯ್. ಬಾ ಕೂತ್ಕೋ. ಇದೇನ್ ಶಿವಾನಿ, ದಿಢೀರಂತ ಬಂದ್ಬಿಟ್ಟಿದ್ಯಾ? ಏನ್ ವಿಶೇಷ? ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಇದೆ, ಅದನ್ನ ನೇರವಾಗಿ ಮಾತಾಡೋಣ ಅಂತ ಬಂದ್ಬಿಟ್ಟೆ. ಅದ್ ಸರಿ, ನೀವಿಬ್ರೇನು ಬೆಳಗ್ಗೆ ಏನೋ ಬರೀತಾ ಕುತ್ಕೊಂಡ್ಬಿಟ್ಟಿದ್ದೀರಾ? ನಮ್ ಭೂಮಿದು ಮದ್ವೆ ಫಿಕ್ಸ್ ಆಗಿದೆ ಮುಂದಿನ ತಿಂಗಳು. ಅದಕ್ಕೆ ಯಾರ್ಯಾರನ್ನ ಕರಿಬೇಕು ಅಂತ ಲಿಸ್ಟ್ ಮಾಡ್ತಿದೀವಿ. ಓ, ಹಾಗಾದ್ರೆ ಎಂಗೇಜ್ಮೆಂಟ್ ಇಲ್ಲದೆ ಡೈರೆಕ್ಟ್ ಆಗಿ ಮದ್ವೆ ಮಾಡ್ತಿದ್ದೀರಾ? ನಿಶ್ಚಿತಾರ್ಥ ಮಾಡದೇ ಇರೋಕ್ಕಾಗತ್ತಾ? ನಾಳೆನೇ ನಿಶ್ಚಿತಾರ್ಥ. ನೀನ್ ಖಂಡಿತ ಬರಬೇಕು. ಮತ್ ನಮ್ಮ ಮನೆಯವ್ರಿಗೆ ಇನ್ಫಾರ್ಮೇ ಮಾಡಿಲ್ಲ? ನಾವು ತುಂಬಾ ಗ್ರ್ಯಾಂಡ್ ಆಗಿ ಮಾಡೋಣ ಅನ್ಕೊಂಡ್ವಿ ಶಿವಾನಿ. ಎಲ್ರನ್ನೂ ಕರಿಬೇಕು ಅಂತ ನಮಗೂ ಆಸೆ ಇತ್ತು.